Hello my dear students, this is the fourth video on the chapter Income from House Property. Let us begin with, as usual, let us recall what we have studied in the previous video or previous session. We have studied in the last class the meaning of unrealized rent. We have also studied the meaning of vacancy period. We have studied what are the steps that we should follow to find out the annual value. Annual value ಕಂಡುಹಿಡಿಯಬೇಕು ಅಂತಂದ್ರೆ ಯಾವ ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ we have solved some problems on the computation of annual value as well. ಎಲ್ಲವೂ ಗೊತ್ತಾಗಿದೆ ನಮಗೆ, ಸರಿಯಲ್ಲ? ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿತೀವಿ ನೋಡೋಣ. We are going to study the deductions under section 24. 24ರ ಅಡಿಯಲ್ಲಿ ಯಾವ ಡಿಡಕ್ಷನ್ ಅವೈಲಬಲ್ ಇದೆ ನಮಗೆ ಅನ್ನುವಂಥದ್ದನ್ನು ನಾವು ಕಲಿಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕಿದ್ದೇವೆ. ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆನ್ ದ ಸ್ಪ್ರೆಡ್ ಆಫ್ ಇಂಟ್ರೆಸ್ಟ್ ಆನ್ ದ ಹೌಸಿಂಗ್ ಲೋನ್ ಬಾರೋಡ್. ಮನೆಯ ಸಾಲವನ್ನು ನಾವು ಮಾಡಿದಾಗ, ಗೃಹ ಸಾಲ, ಮನೆ ಕಟ್ಟಲಿಕ್ಕೆ ಅಥವಾ ಮನೆ ಖರೀದಿ ಮಾಡಲಿಕ್ಕೆ ನಾನು ಸಾಲ ಮಾಡಿದಾಗ, ಆ ಸಾಲ ಮಾಡಿದ ಮೊತ್ತ ಏನಿದೆ ಅದರ ಮೇಲೆ ಏನು ಬಡ್ಡಿ ಬೀಳುತ್ತೆ, ಆ ಬಡ್ಡಿಯನ್ನು ನಾವು ಯಾವ ರೀತಿಯಲ್ಲಿ ಸ್ಪ್ರೆಡ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ, ಅಥವಾ ಯಾವ ಸಂದರ್ಭದಲ್ಲಿ ನಾವು ಸ್ಪ್ರೆಡ್ ಮಾಡ್ತೇವೆ ಅನ್ನುವಂಥದ್ದು ಕೂಡ ನಾವು ಕಲಿಲಿಕ್ಕಿದ್ದೇವೆ, ಸರಿಯಲ್ಲ? ಹಾಗಾದರೆ ಈ ಸೆಷನ್ ನಾವು ಕಲಿತ ಮೇಲೆ ನಮ್ಗೆ ಏನೆಲ್ಲ ಗೊತ್ತಾಗಿರ್ತದೆ ಅಂತ ಹೇಳಿದ್ರೆ, ಡಿಡಕ್ಷನ್ ಅಂಡರ್ 24, ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದರೆ ಏನು, ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದರೆ ಏನು, ಪ್ರಾಬ್ಲಮ್ ಕೂಡ ನಮಗೆ ಸಾಲ್ವ್ ಮಾಡಲಿಕ್ಕೆ ಒಂದು ಸಾಮರ್ಥ್ಯ ಬರ್ತದೆ, ಸರಿಯಲ್ಲ? ಹಾಗಾದರೆ ಫಸ್ಟ್ ನಾವು ಏನು ಮಾಡುವ, ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅನ್ನು ಕಲಿಯುವ. We have studied in the previous session finding out gross annual value and finding out annual value. Gross annual value ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ ನಂತರ ಏನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಬರ್ತದೆ ಅದರಿಂದ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಇನ್ ದ ಪ್ರೀವಿಯಸ್ ಇಯರ್ ಅನ್ನು ಕಳೆದು ಬರುವಂಥದ್ದೇ ಆನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ನಾವು ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಏನಾದರೂ ಮಾಡಿದ್ದಿದ್ರೆ ಪ್ರೀವಿಯಸ್ ಇಯರ್ನಲ್ಲಿ ಆ ಮನೆಯ ಮೇಲೆ ಅದನ್ನು ನಾವು ಕಳಿಬಹುದು. ಕಳೆದು ಬರುವ ಉತ್ತರವೇ ಆನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಈ ಆನ್ಯುವಲ್ ವ್ಯಾಲ್ಯೂನಿಂದ ಮತ್ತೇನಾದರೂ ಕಳಿಲಿಕ್ಕೆ ಉಂಟಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತದೆ. ಸೆಕ್ಷನ್ 24 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎರಡು ವಿಚಾರಗಳನ್ನು ನಾವು ಮೈನಸ್ ಮಾಡಬಹುದು ಅಂತ ಹೇಳುತ್ತೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24A. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿ ಸೆಕ್ಷನ್ 24 ಏನ ಅಡಿಯಲ್ಲಿ ನಾವು ಕಳಿಬಹುದು. ಎಷ್ಟು ಕಳಿಬಹುದು ಅಂತ ಹೇಳಿದ್ರೆ 30% ಆಫ್ ದ ಆನ್ಯುವಲ್ ವ್ಯಾಲ್ಯೂ ಅನ್ನು ಕಳಿಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯ ಆನ್ಯುವಲ್ ವ್ಯಾಲ್ಯೂ 1 ಲಕ್ಷ ರೂಪಾಯಿ ಅಂತ ಆದ ಪಕ್ಷದಲ್ಲಿ ಅದರ ಮೇಲೆ 30% ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕಳಿಬಹುದು. ಅಂದರೆ 30,000 ನಾವು ಕಳಿಬಹುದು. ಮಕ್ಕಳೇ ನೆನಪಿಟ್ಕೊಂಡು ಬಿಡಿ, ಕಳಿಯುವುದು ಅಂತ ಹೇಳಿದರೆ ಅವರು ಹೇಳದೇ ಇರಲಿ, ಯು ಹ್ಯಾವ್ ಟು ಮೈನಸ್ ಆಸ್ ಅ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%. 30% ಆಫ್ ದ ಆನ್ಯುವಲ್ ವ್ಯಾಲ್ಯೂವನ್ನು ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿ ಮೈನಸ್ ಮಾಡಲೇಬೇಕಾಗ್ತದೆ. ಬಟ್ ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೊಳ್ಳೇಬೇಕಾಗ್ತದೆ. ಏನು ಅಂತ ಕೇಳಿದ್ರೆ, ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನುವಂಥದ್ದು ಈಸ್ ಅಪ್ಲಿಕೇಬಲ್ ಟು ಲೆಟ್ ಔಟ್ ಪ್ರಾಪರ್ಟಿ ಆ್ಯಂಡ್ ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ. ಲೆಟ್ ಔಟ್ ಪ್ರಾಪರ್ಟಿ, ಬಾಡಿಗೆಗೆ ಕೊಟ್ಟ ಮನೆ ಅಥವಾ ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರ್ತದೆ. ಹಾಗಾದರೆ ಯಾವುದಕ್ಕೆ ಅಪ್ಲಿಕೇಬಲ್ ಅಲ್ಲ ಅಂತ ಕೇಳಿದರೆ, ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಅಪ್ಲಿಕೇಬಲ್ ಅಲ್ಲ, ಅಥವಾ ಪ್ರಾಪರ್ಟಿ ಹೆಲ್ಡ್ ಆಸ್ ಸ್ಟಾಕ್ ಇನ್ ಟ್ರೇಡ್ಗೆ ಅಪ್ಲಿಕೇಬಲ್ ಅಲ್ಲ. ಸರ್, ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯಲ್ಲಿ ಯಾಕೆ ಅದು ಅಪ್ಲಿಕೇಬಲ್ ಅಲ್ಲ ಕೇಳಿದರೆ, ವಿ ನೋ ದ್ಯಾಟ್ ಆನ್ಯುವಲ್ ವ್ಯಾಲ್ಯೂ ಆಫ್ ದ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇಸ್ 0. ಆನ್ಯುವಲ್ ವ್ಯಾಲ್ಯೂ ಆಫ್ ದ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ 0 ಇರುವಾಗ ನೀವು ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೇಗೆ ಮೈನಸ್ ಮಾಡ್ಲಿಕ್ಕೆ ಬರುತ್ತೆ ಅಲ್ವಾ? 30% ಆಫ್ 0 ಇಸ್ ಆಲ್ವೇಸ್ 0. ಹಾಗಾಗಿ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಅದೇ ರೀತಿ ಇಫ್ ಯು ಹೋಲ್ಡ್ ಪ್ರಾಪರ್ಟಿ ಆಸ್ ಎ ಸ್ಟಾಕ್ ಇನ್ ಟ್ರೇಡ್ ಅಂತ ಸಂದರ್ಭದಲ್ಲೂ ಆಗೋದಿಲ್ಲ. ಅಂದರೆ ಕೆಲವೊಮ್ಮೆ ನೀವು ಮನೆಯನ್ನು ಮಾರುವುದೇ ನಿಮ್ಮ ಬಿಸ್ನೆಸ್ ಆದಂಥ ಪಕ್ಷದಲ್ಲಿ ನೀವು ಕೆಲವೊಮ್ಮೆ ಆ ಮನೆಯನ್ನು ಮಾರ್ತೀರಿ. ಮಾರಿದಾಗ ಏನಾಗ್ತದೆ ಅಂತ ಹೇಳಿದರೆ, ಆ ಮನೆಗಳನ್ನು ನೀವು ನಿಮ್ಮ ದಾಸ್ತಾನಲ್ಲಿ ಇಟ್ಕೊಂಡಿರ್ತೀರಿ. ಆ ಮನೆಗಳೆಲ್ಲವೂ ನಿಮ್ಮ ಸ್ಟಾಕ್ ಆಗಿ ಪರಿಗಣಿಸಲ್ಪಟ್ಟಿರುತ್ತದೆ. ಆ ಮನೆಗಳು ಸ್ಟಾಕ್ ಆಗಿ ಪರಿಗಣಿಸಲ್ಪಟ್ಟಿರುವಾಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಸ್ ನಾಟ್ ಅಪ್ಲಿಕೇಬಲ್. ಅರ್ಥ ಆಯ್ತಲ್ಲ? ಶಾಲ್ ಐ ಮೂವ್ ಟು ದ ನೆಕ್ಸ್ಟ್ ಒನ್? ಎಸ್. One more deduction is
ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಬಾರೋಡ್ ಅಂಡರ್ ಸೆಕ್ಷನ್ 24B. 24B ನ ಅಡಿಯಲ್ಲಿ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಕೂಡ, ಏನು ಹೌಸಿಂಗ್ ಲೋನ್ ನೀವು ಬಾರೋ ಮಾಡಿರ್ತೀರಿ ಅದರ ಮೇಲೆ ನೀವು ಬಡ್ಡಿ ಕೊಟ್ಟಿರ್ತೀರಿ, ಅದು ಕೂಡ ಎಲೋವೇಬಲ್ ಆಗ್ತದೆ. ಬಟ್ ಎಷ್ಟು ಎಲೋವೇಬಲ್ ಅನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡಲೇಬೇಕಾಗ್ತದೆ. ಆನ್ ದ ಹೌಸಿಂಗ್ ಲೋನ್ ಫಾರ್ ದ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅಂತಾದರೆ ದ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ ₹2 lakh. ನೀವು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯನ್ನು ಕಟ್ಟಲು ಅಥವಾ ಖರೀದಿ ಮಾಡಲು ಮನೆ ಸಾಲ, ಗೃಹ ಸಾಲ ಮಾಡಿದ್ದೀರಂತಾದ ಪಕ್ಷದಲ್ಲಿ 2 ಲಕ್ಷ ರೂಪಾಯಿಯವರೆಗಿನ ಬಡ್ಡಿಯನ್ನು ನೀವು ಅಂಡರ್ ಸೆಕ್ಷನ್ 24B ಯಲ್ಲಿ ಮೈನಸ್ ಮಾಡಬಹುದು ಫ್ರಮ್ ದ ಆನ್ಯುವಲ್ ವ್ಯಾಲ್ಯೂ. ಅದೇ ರೀತಿಯಲ್ಲಿ ಇಫ್ ದ ಹೌಸಿಂಗ್ ಲೋನ್ ಆನ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಈಸ್ ಬಾರೋಡ್ ಬಿಫೋರ್ 31st March 1999 ಆದ ಪಕ್ಷದಲ್ಲಿ 31 ಮಾರ್ಚ್ 1999ರ ಮೊದಲಿನ ಸಾಲ ಆದ ಪಕ್ಷದಲ್ಲಿ ದ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 30,000. ದಿಸ್ ಈಸ್ ಟು ಬಿ ರಿಮೆಂಬರ್ಡ್. ಅದೇ ರೀತಿಯಲ್ಲಿ ಇಫ್ ದ ಹೌಸಿಂಗ್ ಲೋನ್ ಆನ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಈಸ್ ಬಾರೋಡ್ ಫಾರ್ ದ ರಿಪೇರ್ಸ್, ದೆನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪೀರಿಯಡ್ ದ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ ₹30,000. ನೀವು ಸಾಲ ಮಾಡಿದಿರಿ, ಸಾಲ ಮಾಡಿದ್ದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯ ರಿಪೇರಿಗೆ ಮಾಡಿದ ಸಾಲ ಆದ ಪಕ್ಷದಲ್ಲಿ ಅದರ ಮೇಲಿನ ಬಡ್ಡಿ ಏನಿದೆ ಅದಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ 30,000 ಇದೆ. ಅದು ಬೇಕಾದರೆ ಯಾವ ಅವಧಿಯ ಸಾಲ ಬೇಕಾದ್ರೆ ಆಗಿರಲಿ, 31/3/1999ರ ಮೊದಲಿನ ಸಾಲ ಆಗಿರಲಿ, ನಂತರದ ಸಾಲ ಆಗಿರಲಿ, ರಿಪೇರಿಗೋಸ್ಕರ ನೀವು ಸಾಲ ಮಾಡಿದ್ದಿದ್ರೆ 30,000 ಮಾತ್ರ ಮ್ಯಾಕ್ಸಿಮಮ್ ಲಿಮಿಟ್ ಆಗಿರ್ತದೆ. ಅದೇ ಎಲ್ಲಿಯಾದರೂ ದ ಹೌಸಿಂಗ್ ಲೋನ್ ಈಸ್ ಬಾರೋಡ್ ಟು ರೀಪೇ ದ ಅರ್ಲಿಯರ್ ಹೌಸಿಂಗ್ ಲೋನ್, ಆಲ್ರೆಡಿ ಮಾಡಿದ ಮನೆಯ ಸಾಲವನ್ನು ತೀರಿಸಲು ಇನ್ನೊಂದು ನ್ಯೂ ಸಾಲ ಮಾಡ್ತೀರಿ, ಹೊಸ ಸಾಲ ಮಾಡ್ತೀರಂತಾದರೆ ದೆನ್ ಇಟ್ ಈಸ್ ಆಲ್ಸೋ ಡಿಡಕ್ಟಿಯಬಲ್. ಆ ಇಂಟ್ರೆಸ್ಟ್ ಏನು ನೀವು ಕೊಡ್ತೀರಿ ಹೊಸ ಸಾಲದ ಮೇಲೆ ಅದು ಕೂಡ ಎಲೋವೇಬಲ್ ಆಗಿರುತ್ತದೆ. ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಲೆಟ್ಔಟ್ ಪ್ರಾಪರ್ಟಿಯ ಮೇಲೆ ಮಾಡಿದ ಸಾಲದ ಮೇಲಿನ ಬಡ್ಡಿ ವಿದೌಟ್ ಎನಿ ಲಿಮಿಟ್ ಈಸ್ ಡಿಡಕ್ಟಿಯಬಲ್. ಅದರ ಮೇಲೆ ಲಿಮಿಟ್ ಇಲ್ಲದೆ ಡಿಡಕ್ಷನ್ಗೆ ಎಲೋ ಮಾಡಿದ್ದಾರೆ. ಯಾವುದು? ಲೆಟ್ಔಟ್ ಪ್ರಾಪರ್ಟಿಯ ಮೇಲಿನ ಸಾಲ, ಹೌಸಿಂಗ್ ಲೋನ್ನ ಮೇಲಿನ ಸಾಲದ ಮೇಲಿನ ಬಡ್ಡಿ. ನೌ ಲೆಟ್ ಅಸ್ ಸ್ಟಡಿ ಇಂಟ್ರೆಸ್ಟ್ ಆಫ್ ದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಮತ್ತು ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದರೆ ಏನು, ಅದರಲ್ಲಿರುವಂತಹ ಬಡ್ಡಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಹೇಳಿದರೆ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಸ್ಟಾರ್ಟ್ ಆಫ್ ಇಂಟರೆಸ್ಟ್ ಆನ್ ದ ಹೌಸಿಂಗ್ ಲೋನ್ to the March 31st of the year preceding to the completion of the construction of the house. ಅಂದರೆ ನೀವೊಂದು ಮನೆಯ ಮೇಲೆ ಸಾಲ ಮಾಡಿರ್ತೀರಿ, ಮನೆ ಕಟ್ಟಲಿಕ್ಕೆ ಸಾಲ ಮಾಡಿದ್ದೀರಿ, ಸಾಲದ ಮೇಲೆ ಬಡ್ಡಿ ಪ್ರಾರಂಭ ಆಗಿರ್ತದೆ. ಬಡ್ಡಿ ಪ್ರಾರಂಭ ಆದ ದಿವಸದಿಂದ ಮನೆ ಕಟ್ಟಿ ಮುಗಿತದಲ್ಲ, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ತದಲ್ಲ, ಕಂಪ್ಲೀಟ್ ಆದ ವರುಷದ ಹಿಂದಿನ 31 ಮಾರ್ಚ್, ಹಿಂದಿನ ವರುಷದ 31 ಮಾರ್ಚ್ ಅಲ್ಲ, ಹಿಂದಿನ 31 ಮಾರ್ಚ್. ಫಾರ್ ಎಕ್ಸಾಂಪಲ್, ನೀವು ಜುಲೈ 8ಕ್ಕೆ ಮನೆ ಕಟ್ಟಿ ಮುಗಿದಿದೆ ಅಂತಾದರೆ ಜುಲೈಯ ಹಿಂದಿನ ಜೂನು, ಏಪ್ರಿಲ್, ಮಾರ್ಚ್ ಉಂಟಲ್ಲ, ಮಾರ್ಚ್ 31ರವರೆಗೆ ಸಾಲ ಮಾಡಿದ ದಿನದಿಂದ, ಬಡ್ಡಿಯ ದಿನದಿಂದ, ಬಡ್ಡಿ ಪ್ರಾರಂಭ ಆದ ದಿನದಿಂದ 31 ಮಾರ್ಚ್ ವರೆಗಿನ ಅವಧಿಯನ್ನು ನಾವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಟೆಲ್ ಯು. ಈಗ ನೀವು ಜನವರಿ 1, 2015ಕ್ಕೆ ಸಾಲ ಮಾಡಿದಿರಿ, ಮನೆ ಕಟ್ಟಿ ಮುಗ್ದದ್ದು ಇವತ್ತು ಅಂತ ಎಣಿಸಿ, ಅಥವಾ ಮನೆ ಕಟ್ಟಿ ಮುಗ್ದದ್ದು 31 ಮೇ 2020ಕ್ಕೆ ಮುಗಿದಿದೆ ಅಂತ ಎಣಿಸಿ. ಅಂತಾದರೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಏನಾಗ್ತದೆ ಗೊತ್ತುಂಟಾ? 1ನೇ ಜನವರಿ 2015ರಿಂದ 31 ಮಾರ್ಚ್ 2020, ಅಂದರೆ ಮೇ 31ಕ್ಕೆ ಮುಗ್ದದಲ್ಲ 2020, ಮೇ ಹಿಂದಿನ ಮಾರ್ಚ್ನ ತನಕ ಮಾತ್ರ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಕರಿತೇವೆ. ಇನ್ನೊಂದು ಎಕ್ಸಾಂಪಲ್ ಬೇಕು ಅಂತಾದರೆ, ದ ಹೌಸಿಂಗ್ ಲೋನ್ ಈಸ್ ಬಾರೋಡ್ ಆನ್ May 8, 2015 and the construction of the house is completed on July 15, 2019. ಜುಲೈ 15, 2019ಕ್ಕೆ ಮುಗಿದಿದೆ. ಅಂದರೆ ಜುಲೈ ಹಿಂದಿನ ಮಾರ್ಚ್ ಅಂತ ಹೇಳಿದರೆ ಯಾವುದು? ಮಾರ್ಚ್ 31, 2019. ಯಾವುದು? ಜುಲೈ ಹಿಂದಿನ ಮಾರ್ಚ್ ಅಂತ ಹೇಳಿದರೆ. ಹಾಗಾದರೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಏನಾಯಿತು? ಮೇ 8, 2015ರಿಂದ ಮಾರ್ಚ್ 31, 2019ರವರೆಗೆ. ಸರಿ ತಾನೆ? 8/5/15ರಿಂದ 31 ಮಾರ್ಚ್ 2019ರವರೆಗೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಆಯಿತು. ಹಾಗಾದರೆ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದರೆ ಏನು? ದ ಇಯರ್ ಸ್ಟಾರ್ಟಿಂಗ್ ಫ್ರಮ್ April 1 of the year
ದಟ್ ಈಸ್ ಫೈನಾನ್ಷಿಯಲ್ ಇಯರ್ ಇನ್ ವಿಚ್ ದ ಕನ್ಸ್ಟ್ರಕ್ಷನ್ ಇಸ್ ಕಂಪ್ಲೀಟೆಡ್. ಮನೆ ಯಾವಾಗ ಕಂಪ್ಲೀಟ್ ಆಗಿದೆ ಆ ವರ್ಷದ ಏಪ್ರಿಲ್ 1ರಿಂದ ಪ್ರಾರಂಭ ಆಗ್ತದೆ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್. ವಾಟ್ ವಿ ನೀಡ್ ಟು ಡೂ ವಿತ್ ದ ಇಂಟ್ರೆಸ್ಟ್ ಆಫ್ ದ ಪ್ರೀ ಕನ್ಸ್ಟ್ರಕ್ಷನ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್? ಏನು ಮಾಡಬೇಕಾಗದೆ? ಪ್ರೀ ಕನ್ಸ್ಟ್ರಕ್ಷನ್ ಅವಧಿಯಲ್ಲಿ ಏನು ನಾವು ಬಡ್ಡಿ ಕೊಟ್ಟಿದ್ದೇವೆ ಆ ಬಡ್ಡಿಯನ್ನು ನಾವು ಏನು ಮಾಡಬೇಕು, ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ನ ಬಡ್ಡಿಯನ್ನು ಏನು ಮಾಡಬೇಕು ಅಂತ. ದ ಇಂಟ್ರೆಸ್ಟ್ ಆಫ್ ದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್, ಏನು ನೀವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ನಲ್ಲಿ ಬಡ್ಡಿ ಕೊಟ್ಟಿರ್ತೀರಿ ಆ ಬಡ್ಡಿಯ ಒಟ್ಟು ಮೊತ್ತವನ್ನು ನಾವು 5 ಭಾಗಗಳಾಗಿ ವಿಂಗಡಣೆ ಮಾಡಿ ಪ್ರತಿಯೊಂದು ಭಾಗವನ್ನು ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ನಂಬರ್ 1ನಿಂದ 5 ವರ್ಷಕ್ಕೆ ಸ್ಪ್ರೆಡ್ ಮಾಡಿ ಹಾಕಬೇಕು. ದ ಇಂಟ್ರೆಸ್ಟ್ ಆಫ್ ದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಶುಡ್ ಬಿ ಸ್ಪ್ರೆಡ್ ಓವರ್ 5 years ಫ್ರಮ್ ದ ಇಯರ್ ಫ್ರಮ್ ವಿಚ್ ದ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ಸ್. ಯಾವ ವರ್ಷ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ತದೆ ಅದೇ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಆಗ್ತದೆ. ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ನ ಇಂದ ನಾವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ನಲ್ಲಿ ಏನು ಬಡ್ಡಿ ಕೊಟ್ಟಿದ್ದೇವೆ ಆ ಬಡ್ಡಿಯನ್ನು 5 ಭಾಗಗಳಾಗಿ ಮಾಡಿ ಪ್ರತಿಯೊಂದು ಭಾಗವನ್ನು 5 ವರ್ಷದಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ನಲ್ಲಿ ಬಡ್ಡಿಯ ಜೊತೆಯಲ್ಲಿ ಸೇರಿಸಿ ನಾವು ಕ್ಲೈಮ್ ಮಾಡಬಹುದು ಡಿಡಕ್ಷನ್ ಆಗಿ ಅಂಡರ್ ಸೆಕ್ಷನ್ 24B. ಇಂಟ್ರೆಸ್ಟ್ ಆಫ್ ದ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಈಸ್ ಟು ಬಿ ಆನ್ಯುವಲಿ ಕನ್ಸಿಡರ್ಡ್ ವಿದಿನ್ ದ ಲಿಮಿಟ್ ಸ್ಪೆಸಿಫೈಡ್. ಯು ನೋ ದಟ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ನಲ್ಲಿಯೂ ನಾವು ಬಡ್ಡಿ ಕೊಡ್ತಾ ಇದ್ರೆ ಆ ಬಡ್ಡಿಯನ್ನು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ನ ಒಟ್ಟಿಗೆ ಸೇರಿಸಿ ಮ್ಯಾಕ್ಸಿಮಮ್ ಲಿಮಿಟ್ನ ಒಳಗೆ ನಾವು ಕ್ಲೈಮ್ ಮಾಡಬಹುದು ಅಂಡರ್ ಸೆಕ್ಷನ್ 24B. ಒಂದು ಪ್ರಾಬ್ಲಮ್ ಗಮನಿಸುವ ಇಲ್ಲಿ. ಎಕ್ಸ್ ಹ್ಯಾಸ್ ಟೇಕನ್ ಅ ಹೌಸಿಂಗ್ ಲೋನ್ ಆನ್ 1/4/2016 ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್ ಪ್ರಾಪರ್ಟಿ. ಯಾವಾಗ ಸಾಲ ಮಾಡಿದ್ದಾನೆ? 1/4/16ಕ್ಕೆ ಸಾಲ ಮಾಡಿದ್ದಾನೆ. ದ ಕನ್ಸ್ಟ್ರಕ್ಷನ್ ಸ್ಟಾರ್ಟೆಡ್ ಆನ್ 1/6/2018 and completed on 17/8/2019. ಕನ್ಸ್ಟ್ರಕ್ಷನ್ ಯಾವಾಗ ಸ್ಟಾರ್ಟ್ ಆಯಿತು? 1/6/2018ಕ್ಕೆ ಪ್ರಾರಂಭಗೊಂಡು ಕಂಪ್ಲೀಟು 17/8/2019. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಯಾವಾಗಲೂ ಮನೆ ಕಟ್ಟುವಂಥದ್ದು ಪ್ರಾರಂಭ ಆದ ದಿವಸದಿಂದ ಪ್ರಾರಂಭ ಆಗ್ತದೆ. 1/6/2018ರಿಂದ 31 ಮಾರ್ಚ್ 2019ರವರೆಗೆ. ಯಾಕಂತ ಹೇಳಿದ್ರೆ ಮನೆ ಕಟ್ಟುವ ಪ್ರಾರಂಭದಿಂದಲೇ ಬಡ್ಡಿ ಪ್ರಾರಂಭ ಆಗುವಂಥದ್ದು. ಇದು ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಈಸ್ ಮನೆ ಕಟ್ಟುವಂಥದ್ದು ಪ್ರಾರಂಭ ಆದ ದಿವಸದಿಂದ 31 ಮಾರ್ಚ್ 2019. 31 ಮಾರ್ಚ್ 2019 ಯಾಕೆ? 17/8/2019ಕ್ಕೆ ಮನೆ ಕಟ್ಟಿ ಮುಗ್ದದಲ್ಲ, ಅದರ ಹಿಂದಿನ ಮಾರ್ಚ್ ಅಂದರೆ ಯಾವುದು? 31 ಮಾರ್ಚ್ 2019. ಅದರ ನಂತರದ ಅವಧಿ ಅಂದರೆ 1/4/2019ರಿಂದ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಪ್ರಾರಂಭ ಆಗ್ತದೆ. ಸರಿ ತಾನೆ? ಎಕ್ಸಾಕ್ಟ್ಲಿ, ಇಟ್ ಸ್ಟಾರ್ಟ್ಸ್ ಫ್ರಮ್ 1/4/2019. ಯಾವುದು? ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್. I hope you have understood. Thank you very much.